Hi friends, good morning. Welcome back to Nandini Anand Vlogs in Kannada. ಎಲ್ಲರೂ ಚೆನ್ನಾಗಿದೆ. ಇವತ್ತು ಗೊಂಬೆದು ಸ್ಕೂಲ್ ಡೇ ಇದೆ. ಗೊಂಬೆ ಸ್ಕೂಲಲ್ಲಿ ಸೊ ಅದರಿಂದ ಅವಳಿಗೆ ನೋಡಿ ಆ ಥರ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ದೀಪಾವಳಿಲೂ ಇದೇ ಕಲರ್ ಬಟ್ಟೆನೇ ಅಲ್ವಾ ನಂದ. ಸ್ವಲ್ಪ ವಾಯ್ಸ್ ಕಟ್ಟಿದೆ, ಹುಷಾರಿಲ್ಲ ಅದಕ್ಕೆ. ಚೆನ್ನಾಗಿ ಕಾಣಿಸೋಳಲ್ಲ. ಹಿಂದಗಡೆ ತೋರಿಸ್ಬಿಡು ಬಂಗಾರಿ. ಅವಳ್ದಿರೋದೇ ಇಷ್ಟೇ ಕೂದಲು, ಅದಕ್ಕೆ ಹೆಂಗೋ ಆಲ್ಟರ್ ಮಾಡಿ ಹಂಗೆ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾಳ. ಇದು ಹಿಂದೆಗಡೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಬಂಗಾರಿ, ಇದು ಮೂಗ್ ಬಟ್ಟೆ ಇಟ್ಟಿರೋದಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತಾಳೆ. ಹೆಂಗೆ ಕಾಣಿಸ್ತಾಳಲ್ಲ. ಸ್ಮೈಲ್ ಅಲ್ಲಿ ಬೇರೆ ಉದ್ರೋಗ್ಬಿಟ್ಟೈತೆ. ಅಲ್ಲಿ ಬೇರೆ ಹಬ್ಬು ಮಾಡ್ಕೊಂಡವಳೆ. ಚೆನ್ನಾಗಿ ಕಾಣಿಸ್ತಾಳಲ್ಲ. ಅವರಪ್ಪ ಮಗಳು, ಅಪ್ಪ ಮಗಳು ಎರಡು ಒಂದೇ. ಅದು ಇವತ್ತು ನನ್ನ ಮಗಳನ್ನ ಮೇಕಪ್ ಮಾಡಿರೋದಕ್ಕೆ ಒಂಚೂರು ಬೆಳ್ಳಗಾಗ್ಬಿಟ್ಟಳೆ. ಇಲ್ಲಾಂದ್ರೆ ಅಪ್ಪ ಮಗಳು ಎರಡು ಒಂದೇ ಕಲರೇ. ಅಪ್ಪನ ಮಗಳು ಇದು, ಅಪ್ಪನ ಮಗಳು. ನೀನು ಯಾರ ಮಗಳು? ಆಮೇಲೆ ಅಲ್ಲ ಬಂಗಾರಿ, ನೀನ್ ಯಾರ ಮಗಳು? ನೀನ್ ಯಾರ ಮಗಳು ಅಂತ ಕೇಳ್ತ. ಸರಿ ಹೊರಡೋಣ. ಬಾಯ್ಲಿ ಏನ್ ಚೆನ್ನಾಗಿ ಕಾಣ್ತಾವಳಲ್ಲ. ಕುಳ್ಳಕ್ಕ ಇಷ್ಟೇ ಕಾಣಿಸ್ತದೆ. ಕುಳ್ಳಕ್ಕ ಬಾಲ ಬಂಗಾರಿ. ಇಲ್ಲಿ ಮಮ್ಮ ನಿಮ್ಮ ಮ್ಯಾಮ್ ಫೋನ್ ಮಾಡ್ತಿದ್ದಾರೆ, ಹೊರಡೋಣ. ಓಕೆ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರ ಮ್ಯಾಮ್ ಫೋನ್ ಮಾಡಿದ್ರು, ಟೈಮ್ ಆಗ್ಬಿಟ್ಟಿದೆ ಬೇಗ ಬನ್ನಿ ಅಂತಿದ್ದಾರೆ. ಟೈಮ್ ಆಗೈತಿ, ಹೊರಡೋಣ ಬಂಗಾರಿ. ಓಯ್ ಬಂಗಾರಿ. ಸೆಲ್ಫಿ ಹಿಡ್ಕೊಂಡು ಕೂತಿದ್ದೀವಿ. ಸರಿ ಬನ್ನಿ ಹೊರಡ. ಸ್ಮೈಲ್ ತಿರುಗಿ ಹಿಂದೆಗಡೆ ಹಂಗೆ ಇರೋ. ತಿರುಗು. ಫೋಟೋ ಹಿಡಿಯೋಣ ಅಂದರೆ ಬರೀ ಇದೆ, ಬರೀ ಆಗ್ಲಿಸದೆ ಇತ್ತು. ಸ್ಮೈಲ್ ಒಂದು ರೌಂಡ್ ಹಾಕ್ಬಿಡು ಪಟವಾರ ಅಂತ. ಸಾಕು. ತಿರುಗು ಬೇಗ ತಿರ್ಗ ನೋಡಿ. ಅದು ನೋಡಿ ಹೆಂಗೆ ಗಿಳಿತೈತೆ. ಭರತನಾಟ್ಯ ಹುಡುಗಿ ಇಲ್ಲದೆ ಗಿಳಿತೈತೆ. ಅದೊಂಚೂರು ಜಡೆ ಉದ್ದ ಇದ್ದಿದ್ರು ನಾನಂದ, ಅದು ಗಂಟಾಗ್ತಿರ್ಲಿಲ್ಲ. ಹೆಂಗ್ ಹೋಯ್ತೋಳಿ. ಈ ಕಡೆ ಬರಲಿ. ಅಲ್ಲೋಡಿ ಹೆಂಗ್ ನಡೀತಾಳೆ, ಕತ್ತೆ ತಿಮ್ಮಿ ಥರ ನಡೀತಾಳೆ. ಏನಮ್ಮ? ಎಲ್ಲ ಇವಳೇ ಹೇಳ್ಬಿಡ್ತಾಳೆ ಸುಬ್ಬಿ. ಅವಳಿಗಿರೋ ಇಷ್ಟು ಕೂದಲಿನ ಅದೆಷ್ಟು ಪಿನ್ ಹಾಕಿದ್ದೀನೋ ಜಡೆ ಮಾಡೋಕ್ಕೆ. ನಾನು ಜಡೆ ಮಾಡ್ಬೇಕಾದ್ರೆ ನೀವು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಚೆನ್ನಾಗಿರೋದು. ನೋಡಿ ಟೈಮ್ ಆಗ್ಬಿಟ್ಟಿದ್ಯಂತೆ, ಬಡ್ಕೊಂತ ಅವಳೆ. ಟೈಮ್ ಆಗಿದೆ ಕಣೆ, ನಡಿ ಹೋಗೋಣ ಅಂತಾಳೆ. ಬಾಗ್ಲಾಕ್ಬಿಟ್ರೆ ಡ್ಯಾನ್ಸ್ ಕೂರ್ಸಲ್ವಾ? ಟೈಮ್ ಆಗೋಗಿದೆ ಅಂತ ಫುಲ್ ಅರ್ಜೆಂಟ್ ಅಲ್ಲ ಅವಳೆ. ಎಲ್ಲಿ ಗೊತ್ತಾ ಅವ್ರದ್ದು ನಡೀತಾ ಇರೋದು? ದಯಾನಂದ ಆಡಿಟೋರಿಯಂ ಅಲ್ಲಿ, ದಯಾನಂದ ಸಾಗರ ಆಡಿಟೋರಿಯಂ ಅಲ್ಲಿ. ಆ ಮಗು ಒಳ್ಳೆ ಹೆಂಗ್ ನೋಡ್ತಾ ಇದೆ ಗೊಂಬೆನ. ಬಂಗಾರಿ ಓಯ್
ಅಯ್ಯೋ ನನ್ನ ಮಗಳಿಗೆ ರೂಟ್ ಗೊತ್ತಾಗ್ಬಿಟ್ಟೈತೆ ಹೆಂಗೆ ಹೋಗೋದು ಅಂತ ನಮ್ಮ ಮಾತೇ ಕೇಳ್ತಾ ಇಲ್ಲ. ಬಂಗಾರಿ ಇಲ್ಲಿ ನಾನು ಗಾಡಿಯಲ್ಲಿ ಹಾಕ್ಬಿಟ್ಟು ಬರ್ತೀನಿ, ನೀವು ಇಳಿರಿ ಸರಿನಾ? ಒಂದು ಗಾಡಿ ಹಾಕ್ಬಿಟ್ಟು ಬರ್ತೀನಿ, ಇಳಿರಿ. ಟೈಮ್ ಆಯ್ತೈತೆ ನಂದು ಬಾ. ಬೆಂಬೆನೆ ಸರಿ ಅದು ಟೈಮ್ ಪಿಕಪ್ ಮಾಡ್ತಾಳೆ. ನಾವೇ ಏನಕ್ಕೂ ಟೈಮ್ ಪಿಕಪ್ ಮಾಡಲ್ಲ ಮುದ್ದು. ಹಾಂ ಅವಳೆಲ್ಲಾದ್ರಲ್ಲೂ ಹಂಗೇನು ಕರೆಕ್ಟ್ ಟೈಮ್ಗೆ ಹೋಗ್ಬಿಡ್ಬೇಕು. ಕರೆಕ್ಟಾಗಿ ಅವಳು ಊಟ ತಿಂಡಿ ಆಗಿಬಿಡ್ಬೇಕು. ಕರೆಕ್ಟಾಗಿ ಅವಳದ್ದು ಏನು ಕೆಲಸ ಐತೆ ಆ ಟೈಮಿಗೆ ಮುಗ್ದೋಗ್ಬಿಡ್ಬೇಕು. ಇರು ಪಪ್ಪ ಬರುತ್ತೆ. ಪಪ್ಪು ಹಾಯ್. ಮಗುನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಇವಾಗ ನಾವು ಪೇರೆಂಟ್ಸ್ಗೆಲ್ಲ ಈ ಕಡೆಯಿಂದ ಎಂಟ್ರಿ ಅಂತೆ. ಸೊ ಇದಕ್ಕೆ ಹೋಗ್ತಾ ಇದ್ದೀವಿ. ಏನದು ಆಡಿಟೋರಿಯಂ ಗೇಟ್ ಅಂತೆ. ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟು ವರ್ಷ ಆಗೈತಿ ಇಲ್ಲಿ ಬಂದು. ಆನಂದ ಇಲ್ಲಿಗೆ ಒಂದ್ಸಲಿ ಇಲ್ಲಿ ಡೆಂಟಲ್ ಕ್ಲಿನಿಕ್ ಇದೆ. ಅವಾಗ ನಮ್ಮ ಮನೆ ಹತ್ರ ಮಮತಕ್ಕ ಮಗ್ಳಕ್ಕೆ ಅಂತಿದ್ದಾರೆ. ಅವ್ರ ಅಮ್ಮನ ಜೊತೆ ಅವ್ರು ಅಲ್ಲಿ ಕ್ಲೀನ್ ಮಾಡಿಸ್ಕೊಳಕ್ಕೆ ಅಂತೇಳಿ ಕರ್ಕೊಬಂದಿದ್ರು ಆಗ ಚಿಕ್ಕೋಳು. ಕೆಮ್ಮು ಕೆಮ್ಮು ಕೆಮ್ಮು. ಗೊತ್ತು. ಸೊ ಗೊಂಬೆ ಪ್ರಿನ್ಸಿಪಲ್ ಅವರು. ಜೀವನೋತ್ಕರ್ಷ್. ಸಖತ್ತಾಗಿ ಮಾಡೋಣ. ಸಖತ್ತಾಗಿ ಮಾಡೋರಲ್ಲ. ಓ ಅಲ್ಲಿ ಫುಡ್ ಪೇರೆಂಟಿಂಗ್ ರೆಡಿ ಮಾಡ್ತಾವ್ರಿನ್ನ. Deepa Jyotirnamastute. A very good morning to everyone. On behalf of Carmel School, we extend a warm and cordial welcome to each one of you to our annual day celebration. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ಇವೆಲ್ಲ ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇನ್ನು ಅಮ್ಮ ಮತ್ತು ವರ್ಷ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರನೇ ವೇಟಿಂಗು. It is said that a prayer offered with a pure heart connects us to the divine and fills us around. ಇವರು ಗೊಂಬೆ ಸ್ಕೂಲು UKG ಓದಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ. ಕ್ಲಾಸ್ ಟೀಚರ್ ಅಲ್ಲ, ಕ್ಲಾಸ್ ತಗೊಳ್ತಾ ಇದ್ರು ಅಪರ್ಣ ಮ್ಯಾಮ್ ಅಂತ. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್.
ದೀಪ ಬೆಳೆಸಿರೋ ಮೂಲಕ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಜೀವ ಕೊಟ್ಟಾದ್ರೂ ಪರವಾಗಿಲ್ಲ ಉಳಿಸ್ತೀವಿ. ಈಗ ಮಕ್ಕಳುಗಳದ್ದು ಸ್ಟಾರ್ಟ್. ನಾಳೆಗಳು ಸಂಭ್ರಮದ ಚಿಲುಮೆಗಳು. ಗೊಂಬೆ ಸ್ಕೂಲು. ಗೊಂಬೆ ಸ್ಕೂಲಲ್ಲಿ ಏನಪ್ಪ ಇಷ್ಟ ಆಗೋದಂದರೆ ಪ್ರತಿ ವರ್ಷ ಗೆಸ್ಟಾಗಿ ಕರೆಸೋರಲ್ಲೇ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೋದು ನಾವು, ಅಷ್ಟು ಇರುತ್ತೆ. ಈ ಸಲ ಬಂದು ಕಾರ್ಗಿಲ್ ಯುದ್ಧ ಮಾಡಿದ್ರಲ್ಲ ಅವ್ರನ್ನ ಕರೆಸಿದ್ರು. ಅವ್ರ ಮಾತು ಕೇಳೋಕ್ಕೆ ಒಂದು ಚೆಂದ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಅವ್ರ ಮಾತು ಕೇಳಿಸ್ತಾ ಎಷ್ಟೊಂದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಆದರೆ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ, ಅದರಿಂದ ಜಸ್ಟ್ ಮ್ಯೂಸಿಕ್ ಆಗಿಬಿಟ್ಟಿದೆ ಅಷ್ಟೇ. ಆಮೇಲೆ ಇನ್ನೊಂದೇನೆಂದರೆ ಅವರ ಹೊಸ ಸ್ಕೂಲ್ ಬಂದು ಮಾಲೂರಲ್ಲಿ ಕೂಡ ಓಪನ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಕಾರ್ಮಲ್ ಸ್ಕೂಲ್ ಅನ್ನೋದು ಬರೀ ಇಲ್ಲಿ ಮಾತ್ರ ಅಲ್ಲ, ಮಾಲೂರಲ್ಲಿ ಕೂಡ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ವೀಡಿಯೋಸ್ನ ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರೋ, ನನ್ನ ಮಗಳು ಎಜುಕೇಷನ್ ಇರೋಂಥ ಸ್ಕೂಲ್ ಬಂದು ಮಾಲೂರಲ್ಲಿ ಕೂಡ ಓಪನ್ ಆಗ್ತಾ ಇದೆ. ನೀವು ಕೂಡ ಜಾಯ್ನ್ ಆಗ್ಬೋದು, ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ.
ಏನು ಕಾಣಿಸ್ತಾವ ನೋಡಿ ನಮ್ಮ ಮಕ್ಕಳುಗಳು ಡ್ಯಾನ್ಸ್ ಎಲ್ಲ ಆಯ್ತು ಏನೋ ಎಲ್ಲರೂ ಸೇರಿ ಒಟ್ಟಿಗೆ ಇನ್ನೊಂದು ಡ್ಯಾನ್ಸ್ ಇದೆಯಂತೆ. ಎಲ್ಲ ಮಕ್ಕಳದ ಡ್ಯಾನ್ಸ್ ಮುಗಿದ ಮೇಲೆ ಇದು ಲಾಸ್ಟು ಡ್ಯಾನ್ಸು. ಅಂದರೆ ಇದರಲ್ಲಿ ಪ್ರಿ KG ಇಂದ ಹಿಡಿದು 3rd ಸ್ಟ್ಯಾಂಡರ್ಡ್ವರೆಗೂ ಅಷ್ಟು ಮಕ್ಕಳನ್ನು ಸೇರಿ ಒಂದು ಪರ್ಫಾಮೆನ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಕ್ರಿಸ್ಮಸ್ ಇದೆ ಅಲ್ವಾ, ಸೊ ಅದಕ್ಕೆ ಅಂತ ಹೇಳಿ ಒಂದು ಲಾಸ್ಟ್ ಪರ್ಫಾಮೆನ್ಸ್ ಇದು. ಸೊ ಇದನ್ನು ಮುಗಿದ ತಕ್ಷಣವೇ ಮಕ್ಕಳನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಇದೊಂದು ಲಾಸ್ಟ್ ಪರ್ಫಾಮೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಮಕ್ಕಳಿದ್ದಾರಲ್ಲ, ಸೊ 2 ಸೆಷನ್ ಥರ ಮಾಡ್ತಾರೆ. ಫಸ್ಟ್ ಪ್ರೈಮರಿಗೆಲ್ಲರಿಗೂ ಫಸ್ಟ್ ಸೆಷನ್ ಇಟ್ಬಿಡ್ತಾರೆ, ಮಾರ್ನಿಂಗ್ ಸೆಷನ್ನು. ಸಾಯಂಕಾಲದ ಮೇಲೆ ದೊಡ್ಡ ಮಕ್ಕಳಿಗೆಲ್ಲ ಇಡ್ತಾರೆ. ಸೊ ಅದರಿಂದ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಲಾಸ್ಟ್ದು. ಸೊ ಇದೆಲ್ಲ ನೋಡ್ಕೊಂಡು ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ, ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ಲ, ಮಕ್ಕಳು ಡ್ಯಾನ್ಸ್ ನೋಡೋದೇ ಚೆಂದ. ಆ್ಯನ್ಯುವಲ್ ಡೇ ಅನ್ನೋದು ಇದೆಲ್ಲ ನೋಡಿದಾಗ ನಮ್ಮ ಸ್ಕೂಲ್ ಜರ್ನಿ ಕೂಡ ನೆನಪಾಗತ್ತೆ ಅಲ್ವಾ, ನಾವು ಹೀಗೆ ಡ್ಯಾನ್ಸಲ್ಲೆಲ್ಲ ಆಡಿದ್ವಿ ಅಂತ. ನೀವು ಯಾರ್ಯಾರು ನಿಮ್ಮ ಸ್ಕೂಲ್ ಡೇಸ್ನ ನೆನೆಸ್ಕೊಂಡ್ರಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದಾಗ. ನನಗಂತೂ ಪ್ರತಿ ವರ್ಷ ಆ್ಯನ್ಯುವಲ್ ಡೇಗೆ ಬಂದಾಗೆಲ್ಲನೂ ಹೀಗೆ ಅನಿಸುತ್ತೆ. ನನ್ನ ಆ್ಯನ್ಯುವಲ್ ಡೇ ಎಲ್ಲ ತುಂಬ ಚೆನ್ನಾಗಿ ನೆನಪಾಗ್ತಾ ಇರುತ್ತೆ. ನನ್ನ ವೀಡಿಯೋಸ್ ನೋಡ್ತಾ ಇರೋರು ನಿಮಗೂ ಕೂಡ ಹಾಗೆ ಅನಿಸಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.